ನಾನು ಡಾಕ್ಟರ್ ಆಗಿದ್ದೆ. ನನ್ನ ಹತ್ರ ತುಂಬ ರೋಗಿಗಳು ಬರ್ತಾಯಿದ್ರು. ನಾನು ರೋಗಿಗಳನ್ನು ನೋಡಿ ನೋಡಿ ಟಯರ್ಡ್ ಆಗ್ತಾ ಬಿಡ್ತಿದ್ದೆ. ಅದಕ್ಕೋಸ್ಕರ ನಾನು ಮಧ್ಯಾಹ್ನ 2 ಗಂಟೆಗೆ ರೆಸ್ಟ್ ತಗೊಳ್ತಾ ಇದ್ದೆ. ಸರಾಸರಿ 2 ಗಂಟೆ ತನಕ ರೆಸ್ಟ್ ಮಾಡ್ತಾ ಇದ್ದೆ. ಈ ಸಮಯದಲ್ಲಿ ನಾನು ಯಾರನ್ನೂ ಚೆಕಪ್ ಮಾಡ್ತಾ ಇರಲಿಲ್ಲ. ಅವತ್ತು ಮಧ್ಯಾಹ್ನದ ಹೊತ್ತಾಗಿತ್ತು. ನಾನು ಟೆನ್ಷನ್ ಇಲ್ಲದೆ ಕೂತಿದ್ದೆ. ಈ ಹೊತ್ತಿಗೆ ಯಾವುದೇ ರೋಗಿ ಬರಲ್ಲ ಅಂತ. ಆದರೆ ಸಡನ್ನಾಗಿ ಒಂದು ಹುಡುಗಿ ನನ್ನ ರೂಮಿಗೆ ಬಂದಳು. ನಾನು ಅವಳನ್ನು ನೋಡಿ ಆತಂಕಗೊಂಡೆ. ಅವಳು ತುಂಬ ಕ್ಷೀಣದಿಂದ ಹೇಳಿದ್ಲು, ಡಾಕ್ಟರ್, ನಾನೇ 2-3 ದಿನದಿಂದ ತುಂಬ ಜ್ವರ. ಎಲ್ಲ ಔಷಧಿ ಟ್ರೈ ಮಾಡಿದೆ, ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಹೊರಗಡೆ ಇರೋ ಆ ಹುಡುಗಿ ತಡೆಯಲು ನೋಡ್ತಾ ಇದ್ಲು. ಆದರೆ ಅವಳು ಹೇಳಿದ್ಲು, ನನಗೆ ತುಂಬ ಹುಷಾರಿಲ್ಲ, ನನಗೆ ಆಗಾಗ ಬರೋದಕ್ಕೂ ಆಗಲ್ಲ ಅಂತ. ಆ ಹುಡುಗಿ ನಡುಗುತ್ತಾ ನನ್ನ ಮುಂದೆ ಕೂತ್ಕೊಂಡ್ಳು. ಅವಳ ಉಸಿರಾಟ ತುಂಬ ಜೋರಾಗಿತ್ತು. ಅವಳ ಬಗ್ಗೆ ಹೇಳ್ಕೊತಿದ್ಲು. ನಾನು ಅವಳ ಮುಖವನ್ನು ನೋಡ್ತಾ ಇದ್ದೆ ಅಷ್ಟೇ. ನಾನು ಈಗ ತಾನೇ ಊಟ ಮಾಡಿ ಆಗಿತ್ತು. ನಾನು ಅವಳನ್ನು ಇಲ್ಲಿಂದ ಹೋಗಲು ಹೇಳಲೂ ಇಲ್ಲ. ಆದರೆ ಅವಳು ಪದೇ ಪದೇ ಕಣ್ಣೀರನ್ನು ಒರೆಸ್ತಾ ಇದ್ಲು. ಅವಳ ಮುಖ ಇಷ್ಟು ಹುಷಾರಿಲ್ಲ ಅಂದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಂದರೆ ನನಗೆ ಅವಳ ಮುಖದಿಂದ ಕಣ್ಣನ್ನು ತೆಗೆಯಲು ಆಗ್ತಾನೇ ಇರಲಿಲ್ಲ. ಅವಳು ಕಷ್ಟದಿಂದ ಚೇರ್ನಲ್ಲಿ ಕೂತಿದ್ಲು. ಅವಳು ಹೇಳಿದ್ಲು, ನನಗೆ ಯಾವತ್ತೂ ಇಷ್ಟು ಜೋರಾಗಿ ಜ್ವರ ಬಂದಿರಲಿಲ್ಲ. ಹಾಂ, ಸ್ವಲ್ಪ ಜ್ವರ ಬಂದಾಗ ಮನೆಯಲ್ಲಿರೋ ಔಷಧಿ ತಗೋತಾ ಇದ್ದೆ, ಆರಾಮ ಸಿಗ್ತಾ ಇತ್ತು. ಆದರೆ ಈ ಸಲ ಜ್ವರ ಕಮ್ಮಿ ಆಗೋ ಮಾತೇ ಇಲ್ಲ. ಮಾತಾಡ್ತಾ ಮಾತಾಡ್ತಾ ಇವಳು ಕೆಮ್ಮಲು ಸ್ಟಾರ್ಟ್ ಮಾಡಿದ್ಲು. ನಾನು ತುಂಬ ಕಷ್ಟದಿಂದ ಅವಳ ಮೇಲೆ ಜ್ಞಾನವನ್ನು ತೆಗೆದೆ. ಮತ್ತೆ ಕೇಳಿದೆ, ಎಲ್ಲಿ ತೋರಿಸು, ಮೊದಲು ಚೆಕಪ್ ಮಾಡ್ತೀನಿ, ಮತ್ತೆ ಹೇಳ್ತೀನಿ ಏನು ತೊಂದರೆ ಇದೆ ಅಂತ. ನಾನು ಎಲ್ಲರನ್ನ ಸ್ಟೆಥೋಸ್ಕೋಪ್ನಿಂದ ಚೆಕ್ ಮಾಡಿ ಅವ್ರು ಹೇಳೋದನ್ನು ಕೇಳಿ ಔಷಧಿ ಬರೆದು ಕೊಡ್ತಾ ಇದ್ದೆ. ಆದರೆ ಇವಳ ಕೈ ಹಿಡಿದು ನರ ಚೆಕ್ ಮಾಡ್ತಾ ಇದ್ದೆ. ಇದರ ಮುಖಾಂತರ ಅವಳ ಕೈ ಸ್ಪರ್ಶ ಮಾಡ್ಬೋದಲ್ಲ ಅಂತ. ಹಾಗೆ ಇದರ ಅವಶ್ಯಕತೆಯೂ ಇರಲಿಲ್ಲ. ಆದರೆ ನನಗೆ ಈ ಹುಡುಗಿನ ನೋಡಿದ ತಕ್ಷಣ ನನ್ನ ಮನಸ್ಸು ವಿಚಲಿತ ಆಗಿತ್ತು. ಹಾಗೆ ಚೆಕ್ ಮಾಡ್ತಾ ಮಾಡ್ತಾ ಕೇಳಿದೆ, ಇಷ್ಟು ಜ್ವರ ಅಲ್ಲ, ನೀನು ಒಬ್ಬಳೇ ಬಂದಿರೋದಾ ಅಥವಾ ಹಸ್ಬೆಂಡ್ ಹೊರಗಡೆ ಇದ್ದಾರಾ ಅಂತ. ನನಗೆ ಗೊತ್ತಾಗಬೇಕಿತ್ತು ಹೊರಗಡೆ ಅವಳ ಹಸ್ಬೆಂಡ್ ಇದ್ದಾನಾ ಅಂತ. ಆಗ ಅವಳು ಕೆಮ್ಮುತ್ತಾ, ಇಲ್ಲ ಸರ್, ಅವರಿಗೆ ತುಂಬ ಕೆಲಸ ಇತ್ತು, ಹಾಗೆ ಅವರು ಆಫೀಸ್ಗೆ ಹೋಗಿದ್ದಾರೆ ಅಂತ ಹೇಳಿದ್ಲು. ಮತ್ತೆ ಹೇಳಿದ್ಲು, ಹಾಗಿದ್ರೂ ನನ್ನ ಮನೆ ಮುಂದೆ ತುಂಬ ದೂರನಿಲ್ಲ, ಇದೇ 2ನೇ ಗಲ್ಲಿಯಲ್ಲೇ ಇರುತ್ತೆ ಮನೆ, ಹೋಗ್ಬೋದು ಅಂತ ಹೇಳಿದ್ಲು. ಆದರೆ ನನಗೆ ಈ ಚಾನ್ಸ್ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನಾನು ಏನಾದರೂ ಮಾಡೋದಂತ ಯೋಚನೆ ಮಾಡೋಷ್ಟರಲ್ಲಿ ಬಾಕಿ ರೋಗಿಗಳು ಬರಲು ಸ್ಟಾರ್ಟ್ ಮಾಡಿದ್ರು. ಕೊನೆಗೆ ನಾನು ಒಂದು ಪ್ಲ್ಯಾನ್ ಮಾಡಿದೆ. ಸರಿಯಾದ ಬೇಗ ಕಮ್ಮಿ ಆಗೋ ಔಷಧಿ ಕೊಟ್ಟರೆ ಅವಳು ಬರಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಇದು ಕುಡಿದು ಬರೀ 2 ದಿನ ಸರಿಯಾಗಿದ್ದು ಮತ್ತೆ ಜ್ವರ ಬರೋ ಹಾಗೆ ಇರೋ ಔಷಧಿ ಕೊಟ್ಟಿದ್ದೆ. ಹೀಗೆ ಕುಡೀರಿ, ಮತ್ತೆ 2 ದಿನ ಆದಮೇಲೆ ಬನ್ನಿ ಅಂತ ಕಳಿಸಿದೆ. ಆ ಹುಡುಗಿ ಹೋದ್ಲು. ಹೋದಾಗ್ಲಿಂದ ಅವಳದೇ ನೆನಪಾಗಿತ್ತು. ನನಗೆ ಗೊತ್ತಿತ್ತು 2 ದಿನ ಆದಮೇಲೆ ಅವಳು ಬಂದೇ ಬರ್ತಾಳೆ ಅಂತ. ಅವಳು ಮೊನ್ನೆ ಬಂದ ಸಮಯಕ್ಕೆ ಬಂದಿದ್ಲು. ಯಾಕೆಂದರೆ ಅವಳಿಗೆ ಕ್ಯೂನಲ್ಲಿ ನಿಲ್ಲಲು ಆಗ್ತಾ ಇರಲಿಲ್ಲ. ಅದರಲ್ಲೂ ತುಂಬ ರಶ್ ಆಗ್ತಾ ಇತ್ತು. ಮಧ್ಯಾಹ್ನ ಆ ಹೊತ್ತಲ್ಲಿ ಯಾರೂ ಕೂಡ ಇರಲಿಲ್ಲ ಅಂತ ಗೊತ್ತಿತ್ತು. ಅವಳು ನಿಲ್ಲಲು ಆಗದೆ ಬಂದಿದ್ಲು. ಬಂದ ತಕ್ಷಣ ನನ್ನ ಮುಂದೆ ಕೂತ್ಕೊಂಡ್ಳು. ನಾನು ಅವಳ ಕೈ ಹಿಡಿದು ನರ ತಪಾಸಣೆ ಮಾಡೋ ರೀತಿಯಲ್ಲಿ ಅವಳ ಹತ್ರ ಕೇಳ್ತಾ ಇದ್ದೆ. ಅವಳು ಹೇಳಿದ್ಲು, ಬರೀ 1 ದಿನ ಸರಿಯಾಗಿದ್ದೆ, ತುಂಬ ಸುಸ್ತಿತ್ತು, ನನ್ನ ಮನೆಯಲ್ಲಿ ರೆಸ್ಟ್ ಕೂಡ ತಗೊಂಡೆ, ಆದರೆ ಅದೇ ರೀತಿ ಜ್ವರ ಮತ್ತೆ ಬಂದಿದೆ ಅಂತ ಹೇಳಿದ್ಲು. ನಾನು ನೋಡಿ, ಹೀಗೆ ಜ್ವರ ಬರ್ತಾ ಇದೆ ಅಂದರೆ ಬೇರೆ ತೊಂದರೆ ಇರ್ಬೋದೇನೋ. ಆಗ ಅವಳು ಸ್ವಲ್ಪ ಹೆದರಿದ್ಲು. ನಾನು ಹೆದರೋ ಅವಶ್ಯಕತೆ ಇಲ್ಲ, ಮೊದಲು ಬ್ಲಡ್ ಚೆಕಪ್ ಮಾಡ್ತೀನಿ, ಮತ್ತೆ ಹೇಳ್ತೀನಿ ಏನು ಅಂತ ಹೇಳಿ ಅಂತ ಹೇಳಿದೆ. ಮತ್ತು ಬ್ಲಡ್ ಚೆಕಪ್ ಮಾಡಿಸಿದ್ರೆ ನೋಡಿದ್ರೆ ಅವಳಿಗೆ ಮಲೇರಿಯಾ ರೋಗ ಇತ್ತು. ಆಗ ನಾನು, ನಿಮಗೆ ಮಲೇರಿಯಾ ಆಗಿದೆ, ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು, ಇಂಥ ಫುಡ್ ತಿನ್ನಬೇಕು, 2 ದಿನ ಆದಮೇಲೆ ಬಾ, ಈ ಔಷಧಿ ತೆಗೆದು ಅಂತ ಹೇಳಿ ಕಳಿಸಿದೆ. ಈ ಸಲನೂ ಅಷ್ಟೇ, ಅವಳು ಒಬ್ಬಳೇ ಬಂದಿದ್ಲು. ನಾನು ಆ 2 ದಿನ ಕಾದೆ. 3ನೇ ದಿನ ಮುಖದಲ್ಲಿ ಸ್ವಲ್ಪ ಕೋಪ, ಜ್ವರ ಕಮ್ಮಿನೇ ಆಗಲಿಲ್ಲ ಅನ್ನೋ ಮನೋಭಾವದಿಂದ ಅವಳು ಬಂದಿದ್ಲು. ನೋಡಿ ಡಾಕ್ಟರ್, ನನಗೆ ಇನ್ನೂ ಸ್ವಲ್ಪನೂ ಆರಾಮ ಸಿಕ್ಕಿಲ್ಲ, ನೀವು ಇದಕ್ಕೆ ಸರಿಯಾದ ಕೊನೆಯ ಪರಿಹಾರ ಕೊಡಿ, ಇಲ್ಲ ಅಂದರೆ ನಾನು ಬೇರೆ ಕಡೆ ತೋರಿಸ್ತೀನಿ. ನನ್ನ ಹಸ್ಬೆಂಡ್ ಬೈತಾ ಇದ್ದಾರೆ, 2 ಸಲ ಆಸ್ಪತ್ರೆಗೆ ಹೋಗಿ ಸ್ವಲ್ಪನೂ ಕಮ್ಮಿ ಆಗಿಲ್ವಲ್ಲ, ನೀನು ಅದು ಯಾವ ಆಸ್ಪತ್ರೆಗೆ ತೋರಿಸ್ತಾ ಇದ್ದೀಯಾ ಅಂತ. ಅವರು ನನಗೆ ಅಂಥ ಆಸ್ಪತ್ರೆಗೆ ದುಡ್ಡು ಮಡಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ಲು. ನನಗೆ ಈಗಲೂ ಗೊತ್ತಾಯಿತು ಅವ್ರ ಜೊತೆ ಅವಳ ಹಸ್ಬೆಂಡ್ ಬಂದಿಲ್ಲ ಅಂತ. ಅವಳ ಬಾಯಿಂದನೇ ಹೇಳಿದ್ಲು. ಹೇಗೋ ಇವತ್ತು ನಾನು ಆಸ್ಪತ್ರೆಗೆ ರಜೆ ಕೂಡ ಹೇಳಿದ್ದೆ. ನಾನು ಅವಳು ಬರೋ ಹೊತ್ತಿಗೆ ಬೋರ್ಡ್ ಹೊರಗಡೆ ಹಾಕಿದ್ದೆ, ನಾನು ಇದ್ದೀನಿ ಅನ್ನೋದು ಗೊತ್ತಾಗಲಿ ಅಂತ. ಅವಳು ನಾನು ಅಂದ್ಕೊಂಡ ಹಾಗೆ ಬಂದಿದ್ಲು. ಈ ಚಾನ್ಸ್ ಬಿಟ್ಟರೆ ಅವಳು ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ ಅಂತ ಗೊತ್ತಿತ್ತು. ಹಾಗೆ ನಾನು ಅವಳನ್ನು ಮಾತಿನಲ್ಲೇ ಆಕರ್ಷಣೆ ಮಾಡುತ್ತಾ ಮೊದಲು ನರ ಚೆಕ್ ಮಾಡೋ ಆ ರೀತಿ ಮಾಡಿ, ನಂತರ ಅವಳ ಹತ್ರ ಅವಳ ಸಮಸ್ಯೆ ಕೇಳಿ, ನೋಡು, ಇದಕ್ಕೆ ಒಂದು ಇಂಜೆಕ್ಷನ್ ಹಾಕಬೇಕು, ಅದರಿಂದ ಸ್ವಲ್ಪ ಸರಿಯಾಗುತ್ತೆ ಅಂತ ಹೇಳಿದೆ. ಅವಳು ಆಯಿತು ಅಂತ ಅವಳ ತೋಳನ್ನು ತೋರಿಸಿದ್ಲು. ನಾನು ಅವಳಿಗೆ ಗೊತ್ತಿರೋದ ಹಾಗೆ ಆ ಇಂಜೆಕ್ಷನ್ ಅಲ್ಲಿ ಜ್ಞಾನ ಹೋಗುವ ಔಷಧಿ ತಯಾರು ಮಾಡಿ ಮಡಗಿದ್ದೆ.
ಕೊನೆಗೆ ಅದನ್ನು ತೆಗೆದು ಅವಳಿಗೆ ಹಾಕಿದೆ. ನಾನು ಏನು ಗೊತ್ತಿರದ ಹಾಗೆ ಹೋಗಿ ಕೂತ್ಕೊಬಿಟ್ಟೆ. ಅವಳು ಅಲ್ಲೇ ಸ್ವಲ್ಪ ಹೊತ್ತು ಆದಮೇಲೆ ತಲೆ ತಿರುಗಿದಂತೆ ಆಗ್ತಾಯಿತ್ತು ಅವಳಿಗೆ. ಆದರೆ ನಾನು ಅವಳ ಮೇಲೆ ನೋಟ ಇಲ್ಲದ ಹಾಗೆ ನಟನೆ ಮಾಡಿದೆ. ನಾನು ನನ್ನ ಚೇರ್ನಲ್ಲಿ ಕೂತು ಏನೋ ಪೇಪರ್ ಓದೋ ಹಾಗೆ ಮಾಡ್ಕೊಂಡಿದ್ದೆ. ಅವಳಲ್ಲಿ ಯಾರೂ ಇಲ್ಲದೆ ಇರುವುದು ಗೊತ್ತಿಲ್ಲ. ಹಾಗೆ ನಾನು ಮತ್ತು ಅವಳನ್ನು ಬಿಟ್ಟು ನಾನು ಸುಮ್ಮನೆ ಕೂತಿದ್ದೆ. ಅವಳು ಹೇಳಿದ್ಲು, ಡಾಕ್ಟರ್ ತುಂಬ ತಲೆ ಸುತ್ತಾ ಇದೆ, ನನಗೆ ಇಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ನಾನು ಹೇಳಿದೆ, ನೀನು ಅಲ್ಲೇ ಮಲ್ಕೋ ಸ್ವಲ್ಪ ಹೊತ್ತು ಅಂತ. ಆಗ ಅವಳು ಗಾಬರಿಗೊಂಡ್ಳು. ಹೇಳಿದ್ಲು, ಇಲ್ಲ ಡಾಕ್ಟರ್, ನಾನು ಮನೆಗೆ ಹೋಗಿ ಮಲ್ಕೋತೀನಿ ಅಂತ. ಆಗ ನಾನು ಹೇಳಿದೆ, ನೀನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ರೆಸ್ಟ್ ತಗೋ, ಸ್ವಲ್ಪ ಸರಿಯಾದ ಮೇಲೆ ಹೊರಟೋಗು ಅಂತ. ನಿನ್ನ ಜ್ವರ ತುಂಬ ಜಾಸ್ತಿ ಆಗಿದೆ. ನನ್ನ ಬಲವಂತದ ಮಾತು ಕೇಳಿ ಅವಳು ಅಲ್ಲೇ ಮಲ್ಕೊಬಿಟ್ಟಿದ್ಲು. ಆದರೆ ಕಣ್ಣು ಮುಚ್ಚಲು ಇಷ್ಟಪಡ್ತಾ ಇರಲಿಲ್ಲ. ನಾನು ಬೇಕು ಅಂತ ಅವಳ ಚೀಟಿಗೆ ಅವಳಿಗೆ ಮೆಡಿಸನ್ ಬಗ್ಗೆ ಹೇಳ್ತಾ ತಲೆ ಬಗ್ಗಿಸಿ ಬರಿತಾ ಇದ್ದೆ. ಅವಳು ಸ್ವಲ್ಪ ಹೊತ್ತಿನಲ್ಲಿ ಗಾಢ ನಿದ್ರೆಯಲ್ಲಿ ಜಾರಿದ್ಲು. ನನ್ನ ಚಾನ್ಸ್ ತಗೊಂಡು ಜ್ಞಾನ ತಪ್ಪಿದ ಆ ಹುಡುಗಿಯ ತುಂಬ ಲಾಭ ಪಡ್ಕೊಂಡೆ. ಜ್ವರದ ಸ್ಥಿತಿಯಲ್ಲಿ ಗಾಢ ನಿದ್ರೆಯಲ್ಲಿರುವ ಆ ಹುಡುಗಿಗೆ ಸ್ವಲ್ಪನೂ ಗೊತ್ತೇ ಆಗಲಿಲ್ಲ ನಾನು ಏನು ಮಾಡಿದೆ ಅಂತ. ನಾನು ನನ್ನ ದಾಹವನ್ನು ಸ್ವಲ್ಪನೂ ಹಿಂಜರಿಯದೆ ತಿಳಿಸ್ಕೊಂಡೆ. ಅಲ್ಲಿ ನನ್ನ ತಡೆಯೋಕ್ಕೆ ಯಾರೂ ಕೂಡ ಇರಲಿಲ್ಲ. ಅವಳು ತುಂಬ ಸುಂದರ ಹುಡುಗಿಯಾಗಿದ್ಲು. ನಾನು ಹದಿಹರೆಯದವನಾಗಿದ್ದೆ. ಜೀವನದಲ್ಲಿ ಮೊದಲನೇ ಸಲ ಈ ಹುಡುಗಿಯ ಸುಂದರತೆ ನನಗೆ ಈ ಕೆಲಸ ಮಾಡುವಂತೆ ಮಾಡಿತ್ತು ಅಂತ ಅವಳನ್ನು ನೋಡಿದ್ದೆ ನಾನು ಹುಚ್ಚಾಗಿದ್ದು. ಬರೋಬ್ಬರಿ 1 ಗಂಟೆ ತನಕ ನನ್ನ ದಾಹ ತೀರಿಸ್ಕೊಂಡೆ. ನಂತರ ಎಲ್ಲ ಸರಿ ಮಾಡಿ ಸುಮ್ಮನೆ ಕೂತ್ಕೊಬಿಟ್ಟೆ. ತುಂಬ ಹೊತ್ತಿನ ಬಳಿಕ ಅವಳಿಗೆ ಎಚ್ಚರವಾಯಿತು. ಅವಳು ಸಡನ್ನಾಗಿ ಎದ್ದು ಸುತ್ತಮುತ್ತ ನೋಡಿದ್ಲು. ಅವಳಿಗೆ ಒಂಥರ ಆಗಿತ್ತು. ಆಸ್ಪತ್ರೆಯಲ್ಲಿ ಮಲಗಿದ್ದರಿಂದ ಅವಳ ದೇಹದಿಂದ ಇನ್ನೂ ನಶೆ ಕಮ್ಮಿ ಆಗಿರಲಿಲ್ಲ. ಆದ್ದರಿಂದ ಅವಳ ಜೊತೆ ಏನಾಗಿದೆ ಅಂತ ಅವಳಿಗೆ ಗೊತ್ತೇ ಆಗಲಿಲ್ಲ. ನಾನು ಅವಳು ಎದ್ದ ತಕ್ಷಣ ಅವಳ ಕೈಗೆ ಔಷಧಿ ಚೀಟಿ ಕೊಟ್ಟೆ. ಅವಳು ಫೀಸ್ ಕೊಟ್ಟು ಆ ಚೀಟಿ ತಗೊಂಡು ಅಲ್ಲಿಂದ ಹೊರಟದ್ಲು. ಆದರೆ ಮುಂದಿನ ದಿನ ಸಡನ್ನಾಗಿ ಆ ಹುಡುಗಿ ಮಧ್ಯಾಹ್ನದ ಹೊತ್ತಿಗೆ ನನ್ನ ಕ್ಲಿನಿಕ್ಗೆ ಬಂದಿದ್ಲು. ನಾನು ಶಾಕ್ ಆಗಿಬಿಟ್ಟಿದ್ದೆ. ಮುಖದಲ್ಲಿ ಸ್ವಲ್ಪ ಭಯ ಕೂಡ ಇತ್ತು. ಅವಳು ತುಂಬ ಅಳುತ್ತಾ ಹೇಳಿದ್ಲು, ಹೇಳು, ನಿನ್ನೆ ನನ್ನ ಜ್ಞಾನ ತಪ್ಪಿಸಿ ನನ್ನ ಜೊತೆ ಏನು ಮಾಡಿದ್ರಿ ನೀವು? ನೀನು ಡಾಕ್ಟರ್ ಅಲ್ಲ, ರಾಕ್ಷಸ. ನಿನಗೆ ಸ್ವಲ್ಪನೂ ದೇವರ ನೆನೆದು ಭಯ ಆಗಲಿಲ್ವಾ ನನ್ನ ಜೊತೆ ಹಾಗೆ ಮಾಡೋಕ್ಕೆ? ಅವಳು ಕೂಗಾಡ್ತಾ ಇದ್ಲು. ಮತ್ತೆ ಹೇಳಿದ್ಲು, ಏ ರಾಕ್ಷಸ, ನಾನು ಮೊದಲು ಜ್ವರದಿಂದ ಇದ್ದೆ. ನಿನ್ನೆ ನನ್ನ ಗಂಡ ನನ್ನ ಸ್ಥಿತಿನ ನೋಡಿ ಕೇಳ್ತಾ ಇದ್ದಾನೆ. ಹೇಳು, ಜ್ವರದ ನೆಪ ಮಾಡಿ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳಿ ಯಾರ ಹತ್ರ ಹೋಗಿ ಆಟ ಆಡ್ಕೊಂಡು ಬಂದಿದ್ದೀಯಾ ಅಂತ. ಅವಳು ತುಂಬ ಅಳ್ತಾ ಇದ್ಲು, ಕಿರಿಸ್ತಾ ಇದ್ಲು, ಒದ್ದಾಡ್ತಾ ಇದ್ಲು. ಅವಳ ಗಂಡ ಅವಳನ್ನು ಹೊರಗಡೆ ಹಾಕಿದ್ದಾನೆ ಅಂತ ನನ್ನ ತುಂಬ ಬೈತಾ ಇದ್ಲು. ಆದರೆ ನನಗೆ ಅದರಿಂದ ಏನೂ ಅನ್ನಿಸ್ಲೇ ಇಲ್ಲ, ಬೇಜಾರೂ ಆಗಲಿಲ್ಲ. ನನಗೆ ಸ್ವಲ್ಪನೂ ನೋವೇ ಆಗಲಿಲ್ಲ. ನಾನು ಕೊನೆಗೆ ಹೇಳಿದೆ, ನೋಡಮ್ಮ, ನಾನು ಏನೂ ಮಾಡಿಲ್ಲ. ನನಗೀಗ ರೋಗಿಗಳು ಬರ್ತಾರೆ, ಅವರ ಚೆಕಪ್ ಕೂಡ ಮಾಡಬೇಕು. ಸುಮ್ಮನೆ ಇಲ್ಲಿಂದ ಏನು ಮಾಡದೆ ಹೊಟ್ಟೋಗು ಅಂತ ಹೇಳಿದೆ. ಆಗ ಅವಳು, ನೋಡು, ನಾನು ಶಾಪ ಹಾಕ್ತಾ ಇದ್ದೀನಿ, ನಿನ್ನ ಅಮ್ಮ ಅಥವಾ ಅಕ್ಕ ತಂಗಿಗೆ ಇದೇ ರೀತಿಯಾಗಿ ನಿನಗೂ ಇದೇ ಥರ ನೋವಾಗಬೇಕು ಅಂತ ಶಾಪಿಸಿದ್ಲು. ಆದರೆ ಅವಳ ಶಾಪದಿಂದ ನನಗೆ ಯಾವುದೇ ಟೆನ್ಷನ್ ಆಗಲಿಲ್ಲ. ನನ್ನ ಅಮ್ಮ ತೀರೋಗಿದ್ರು, ನನಗೆ ತಂಗಿನೋ ಅಕ್ಕನೋ ಇರಲಿಲ್ಲ. ಹಾಗೆ ವಾಚ್ಮ್ಯಾನನ್ನು ಕರೆದು ಅವಳನ್ನು ಹೊರಗಡೆ ಹಾಕಿಸ್ದೆ. ನಾನು 2-3 ದಿನ ತಲೆಯಲ್ಲಿತ್ತು. ಆ ಹುಡುಗಿ ನನ್ನ ಕಣ್ಣಿಗೆ ಕಾಣಿಸ್ಕೊಂಡೆ ಇಲ್ಲ. ಮತ್ತೆ ನನ್ನ ತಲೆಯಿಂದನೂ ಈ ವಿಷಯ ಹೊಟ್ಟೋಯ್ತು. ಮತ್ತೆ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ. ಹಾಗೆ ತುಂಬ ದಿನಗಳು ಕಳೆದೋಯ್ತು. ನಾನು ನನ್ನ ಜೀವನದಲ್ಲಿ ಮುಳುಗೋಗಿದ್ದೆ. ಅದು ಆದಮೇಲೆ ಅಂಥ ಕೆಲಸ ಯಾವತ್ತೂ ಮಾಡೋದಕ್ಕೆ ಹೋಗಲಿಲ್ಲ. ನನಗೆ ಒಬ್ಬ ಸುಂದರವಾದ ಡಾಕ್ಟರ್ ಆಗಿದ್ದ ದಿವ್ಯ ಅನ್ನೋ ಹುಡುಗಿ ಪರಿಚಯ ಆಗಿ ಅವಳ ಜೊತೆ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡೆ. ಹೀಗೆ ಅವಳ ಜೊತೆ ಜೀವನದಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದೆ. ಅವಳು ತುಂಬ ಸುಂದರವಾಗಿದ್ಲು. ಇದರಿಂದ ಹೊರಗಡೆ ಬಗ್ಗೆ ಯೋಚನೆನೇ ಬರಲಿಲ್ಲ ನನಗೆ. ಕೊನೆಗೆ ನನ್ನದೇ ಆದ ನಾನು ನನ್ನ ಹೆಂಡತಿ ಸೇರಿ ಆಸ್ಪತ್ರೆ ತೆಗೆದ್ವಿ. ನನಗೆ ಒಂದು ಮುದ್ದಾದ ಹೆಣ್ಮಗು ಕೂಡ ಆದ್ಲು. ಅವಳು ನನ್ನ ಕಣ್ಣಾಗಿದ್ಲು. ಅವಳನ್ನು ಒಂದು ಕ್ಷಣ ಕೂಡ ಬಿಟ್ಟಿರ್ತಾ ಇರಲಿಲ್ಲ ನಾನು. ನಾವು ಒಬ್ಬಳೇ ಮಗಳು ಸಾಕು ಅಂತ ಇದ್ವಿ. ಕೊನೆಗೆ ಮಗಳು ದೊಡ್ಡವಳಾದ್ಲು. ಹೀಗೆ ಒಂದು ದಿನ ಫಂಕ್ಷನಲ್ಲಿ ನನ್ನ ಮಗಳನ್ನು ನೋಡಿ ನನ್ನ ಫ್ರೆಂಡ್ ಮಗನಿಗೆ ಇಷ್ಟ ಆಗಿ ಮದುವೆ ಪ್ರಸ್ತಾಪ ಕೂಡ ಬಂತು. ನನಗೂ ಈ ಸಂಬಂಧ ತುಂಬ ಇಷ್ಟ ಆಯಿತು. ನನ್ನ ಮಗಳು ತುಂಬ ಸುಂದರವಾಗಿದ್ಲು. ಕೊನೆಗೆ ಅದ್ದೂರಿಯಾಗಿ ಮದುವೆ ಮಾಡಿಸ್ದೆ. ಅವಳು ತುಂಬ ಖುಷಿಯಾಗಿದ್ಲು. ಇದರಿಂದ ಮದುವೆಯಾಗಿ ತುಂಬ ಚೆನ್ನಾಗಿ ಕೂಡ ಇದ್ದರು ಇಬ್ಬರೂ. ಬರೋಬ್ಬರಿ ಮದುವೆಯಾಗಿ 3 ತಿಂಗಳಾಗಿರುತ್ತೆ ಕಾಣಿಸುತ್ತೆ. ಆಗ ಸಡನ್ನಾಗಿ ನನ್ನ ಮಗಳು ಆಟೋದಲ್ಲಿ ಮುರಿದು ಬಿದ್ದ ಹಾಗೆ ಬಂದಳು. ನಮಗೆ ನನ್ನ ಮಗಳನ್ನು ಹಾಗೆ ನೋಡಿ ತುಂಬ ನೋವಾಯಿತು. ಇದುವರೆಗೆ ಅವಳು ಆಟೋದಲ್ಲಿ ಟ್ರಾವೆಲೇ ಮಾಡಿರಲಿಲ್ಲ. ಅದರಲ್ಲೂ ಮದುವೆಯಾಗಿ ಮೊದಲನೇ ಸಲ ಅವಳು ಹೀಗೆ ಒಬ್ಬಳೇ ಬಂದಿದ್ದು. ಅದು ಎಲ್ಲ ಸಾಮಾನು ಕೂಡ ತಂದಿದ್ಲು. ನಾವು ಯಾಕೆ ಏನು ಅಂತ ಕೇಳಿದಾಗ ಅವಳ ಮೌನವೇ ಉತ್ತರವಾಗಿತ್ತು ನಮಗೆ. ಅವಳು ಏನೂ ಹೇಳಲಿಲ್ಲ. ಮೊದಲು ಮನೆಗೆ ಬಂದ ತಕ್ಷಣ ಅವಳು ತಲೆ ಸುತ್ತು ಬಿದ್ದೇ ಹೋದಳು. ನಮಗೆ ಕೈ ಕಾಲೇ ಬರ್ತಾ ಇರಲಿಲ್ಲ. ಅವಳನ್ನು ಚೆಕಪ್ ಕೂಡ ಮಾಡೋಕ್ಕಾಗದೆ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅವರು ಟೆಸ್ಟ್ ಮಾಡಿ ನೋಡಿ ಹೇಳಿದ್ರು, ಅವಳು ತುಂಬ ವೀಕ್ ಆಗಿದ್ದಾಳೆ, ಅವಳು ಸ್ವಲ್ಪ ರೆಸ್ಟ್ ತಗೋಬೇಕು ಅಂತ ಹೇಳಿದ್ರು. ನಾನು ಇದನ್ನು ಅರಿತು ಅಳಿಯಂದ್ರಿಗೆ ಕಾಲ್ ಮಾಡಿದೆ. ಈ ವಿಷಯ ಹೇಳಿದೆ. ಆದರೆ ಯಾವುದೇ ರಿಯಾಕ್ಟ್ ಇರಲಿಲ್ಲ. ಅವ್ರು ಬಂದೂ ಇಲ್ಲ ಮಗಳನ್ನು ನೋಡಲು. ಹಾಗೆ ಏನಾಗಿದೆ ಅನ್ನೋ ಟೆನ್ಷನ್ ಕೂಡ ಇತ್ತು.
ನಾನು ಅವ್ರ ಹತ್ರ ಮಗಳ ಹತ್ರ ಮಾತಾಡಿ ನೋಡೋಣ ಅಂತ ಇದ್ದಾಗ ನನ್ನ ಹೆಂಡತಿ ಅವಳು ಸ್ವಲ್ಪ ಹುಷಾರಾಗಲಿ ಮತ್ತೆ ಮಾತಾಡೋಣ ಅಂತ ಹೇಳಿದ್ಲು. ನಾನು ಹಾಗೆ ಅಂದ್ಕೊಂಡೆ. ಆದರೆ ಮಗಳು ತುಂಬ ಸೈಲೆಂಟಾಗಿಯೇ ಇದ್ಲು, ಏನೋ ಚಿಂತೆಯಲ್ಲಿ ಮುಳುಗಿರೋ ಹಾಗೆ. ಕೊನೆಗೆ ಡಿಸ್ಚಾರ್ಜ್ ಆಯಿತು. ಅವಳನ್ನು ಮನೆಗೆ ಕರ್ಕೊಂಡು ಹೋದ್ವಿ. ಸ್ವಲ್ಪ ಹೊತ್ತು ಆದಮೇಲೆ ನಾನು ಮಗಳ ರೂಮ್ ಕಡೆ ಹೋದೆ. ಅವಳ ಆ ಮಾತನ್ನು ಕೇಳಿ ಬಾಗಿಲ ಹತ್ರನೇ ಸ್ತಬ್ಧವಾಗಿ ಕುಸಿದು ಬಿದ್ದೆ. ಅವಳು ತುಂಬ ಅಳ್ತಾ ಇದ್ಲು. ಅವಳ ಅಮ್ಮನ ಹತ್ರ ಹೇಳ್ತಾ ಇದ್ಲು, ಅಮ್ಮ ನಾನು ಏನೂ ತಪ್ಪು ಮಾಡಿಲ್ಲ ಅಮ್ಮ, ಆ ಡಾಕ್ಟರ್ದೇ ತಪ್ಪು ಅಂತ. ಆಗ ದಿವ್ಯ ಏನಾಯ್ತು ಹೇಳಮ್ಮ ಅಂದಾಗ ಅವಳು ಅಳುತ್ತಾ, ಅಮ್ಮ ನನಗೆ ತುಂಬ ಹುಷಾರಿರಲಿಲ್ಲ, ನಾನು ನಿನ್ನ ಹತ್ರ ಹೇಳಿದ್ನಲ್ಲ ನನಗೆ ಹುಷಾರಿಲ್ಲ ಅಂತ. ನಾನು ಮನೆಯಲ್ಲೇ ಇದ್ದೆ, ಅವ್ರು ಇರ್ತೀನಿ ಅಂತಲೂ ಹೇಳಿದ್ರು ನನ್ನ ಜೊತೆ. ಆದರೆ ನೀವು ಹೋಗಿ ಡ್ಯೂಟಿಗೆ ನಾನೇ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಮತ್ತೆ ಸರಿಯಾಗುತ್ತೆ ಅಂತ ಹೇಳಿ ಕಳಿಸ್ದೆ. ಅವ್ರು ನನ್ನ ಮಾತು ಕೇಳಿ ಕೆಲಸಕ್ಕೆ ಹೋಗ್ಬಿಟ್ಟಿದ್ರು. ಹಾಗೆ ಹೋಮ್ ಡಾಕ್ಟರ್ನ ಕರೆಸಿದ್ರೆ ನಾವೆಲ್ಲ ಅವ್ರ ಹತ್ರನೇ ಚೆಕಪ್ ಮಾಡಿಸ್ಕೊಳ್ಳೋದು. ಹಾಗೆ ಅವತ್ತು ಸಹ ಅವ್ರು ಬಂದಿದ್ದರು. ಅವ್ರಿಗೆ ಗೊತ್ತಿತ್ತು ಮನೇಲಿ ಯಾರೂ ಇಲ್ಲ, ಎಲ್ಲ ಮದುವೆಗೆ ಹೋಗಿದ್ದಾರೆ ಅಂತ. ಅದನ್ನು ದುರುಪಯೋಗ ಪಡಿಸ್ಕೊಂಡು ನನಗೆ ಯಾವುದೇ ಒಂದು ಇಂಜೆಕ್ಷನ್ ಕೊಟ್ಟರು. ಅದಾದಮೇಲೆ ಏನಾಯಿತು ಗೊತ್ತಿಲ್ಲ ನನಗೆ. ನಾನೇ ಪ್ರಜ್ಞೆ ತಪ್ಪಿದೆ. ಕೊನೆಗೆ ನನ್ನ ಜೊತೆ ಬಲಾತ್ಕಾರ ಮಾಡಿ ಅಲ್ಲಿಂದ ಓಡಿ ಹೊಟ್ಟೋದ್ರು. ನಾನು ತುಂಬ ಹೊತ್ತಿನ ಬಳಿಕ ಪ್ರಜ್ಞೆ ಬಂತು. ನೋಡಿದಾಗ ಮುಂದೆ ನನ್ನ ಗಂಡ ನಿಂತಿದ್ದ. ಅವರು ಕೋಪದಿಂದ ಕೆಂಡಮಂಡಲ ಆಗಿದ್ದರು. ಕೊನೆಗೆ ನಾನು ಹೇಳಿದೆ, ನನ್ನ ಏನೂ ತಪ್ಪಿಲ್ಲ ಅಂದು. ಇದೆಲ್ಲ ಆ ಡಾಕ್ಟರ್ ನನ್ನ ಜೊತೆ ಮಾಡಿದ್ದು ಅಂತ. ಆಗ ಇಲ್ಲ, ಸುಳ್ಳು ಹೇಳಬೇಡ, ಅವ್ರು ನನ್ನ ಮಾವ. ಅದು ಅಲ್ಲದೆ ನಮ್ಮ ಹೋಮ್ ಡಾಕ್ಟರ್ ಕೂಡ. ಅವ್ರು ನಿನ್ನ ಮಾತ್ರ ಅಲ್ಲ, ನನ್ನ ಅಕ್ಕಂದಿರ ಚೆಕಪ್ ಕೂಡ ಮಾಡಿದ್ದಾರೆ. ಅವ್ರ ಜೊತೆ ಹಾಗೇನೂ ಮಾಡಿಲ್ಲ. ಅವ್ರು ಹೇಳಿದ್ದಾರೆ ನೀನು ಅವ್ರು ಬರುವಾಗ ಒಂದು ಹುಡುಗನ ಜೊತೆ ಇದ್ದೆ ಅಂತ. ಅದನ್ನು ನೋಡಿ ನಾನು ವಾಪಸ್ ಹೋಗಿದ್ದೆ ಅಂತಲೂ ಹೇಳಿದ್ರು. ನೀವು ಅದಕ್ಕೆ ನನ್ನನ್ನು ಉಳ್ಕೊಳ್ಳೋಕೆ ಬಿಡಲಿಲ್ಲ ಇಲ್ಲಿ. ನೀನು ಹೀಗೆಲ್ಲ ಮಾಡೋದಕ್ಕೆ ಅಲ್ವಾ. ಇನ್ನು ಮುಂದೆ ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನಾನು ಎಷ್ಟೇ ಏನೇ ಹೇಳಿದ್ರು ಗೋಗರಿದ್ರು ಕೇಳಲೇ ಇಲ್ಲ ನನ್ನ ಮಾತು. ನಾನು ಸಾಮಾನು ತೆಗೆದು ಹೊರಗಡೆ ಹಾಕಿ ಡಿವೋರ್ಸ್ ಪೇಪರ್ ಕಳಿಸ್ತೀನಿ, ಅಲ್ಲಿಗೇನೆ ಇನ್ನು ಹೋಗ್ಬೋದು ಅಂತ ಹೇಳಿ ಹೊರಗಡೆ ಹಾಕ್ಬಿಟ್ರು ಅಂತ ಹೇಳಿ ಜೋರಾಗಿ ಸ್ಟಾರ್ಟ್ ಮಾಡಿದ್ಲು. ಅಮ್ಮ ನಾನು ಏನೂ ತಪ್ಪು ಮಾಡಿಲ್ಲ, ಯಾರಿಗೂ ತಪ್ಪು ಬಯಸಿಲ್ಲ. ಹಾಗಾದ್ಮೇಲೆ ನನ್ನ ಜೊತೆ ಯಾಕಮ್ಮ ಹೀಗೆಲ್ಲ ಆಯಿತು ಅಂತ ಹೇಳ್ತಾ ಇದ್ಲು. ಇದೆಲ್ಲ ಹೇಳಿದಾಗ ನನಗೆ ನಾನು ಮಾಡಿದ ತಪ್ಪು ನನ್ನ ಕಣ್ಣ ಮುಂದೆ ಬರ್ತಾಯಿತ್ತು. ಅವಳು ಹೀಗೆ ಗಂಡನ ಸಿಟ್ಟಿಗೆ ಅವಮಾನಕ್ಕೆ ಬಲಿಯಾಗಿರ್ತಾಳೆ ಅಲ್ವಾ. ಅವಳು ಹೀಗೆ ನೋವು ಅನುಭವಿಸ್ತಾಳೆ ಆ ಹುಡುಗಿ ಅಂತ ಗೊತ್ತಾಯಿತು. ನನಗೆ ಇವತ್ತು ಅವಳ ನೋವಿನ ಅರಿವಾಯಿತು. ಅವ್ರು ಮಾಡಿದ ಪಾಪವನ್ನು ಅವರೇ ಅನುಭವಿಸ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಷ್ಟೆ. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.